ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ನಡೆದ ನೀರು ಒಳಚರಂಡಿ ಕರ ಸಂಗ್ರಹ ಶಿಬಿರ. ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಹಿನ್ನೆಲೆ ಕಲಬುರಗಿ ಜಿಲ್ಲಾ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಅಂಬಿಗರ ಚೌಡಯ್ಯ ಅವರ ಭಾವಚಿತ್ರಕ್ಕೆ ಗಣ್ಯರಿಂದ ನಮನ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ನೇತೃತ್ವದಲ್ಲಿ ಕಲಬುರಗಿ ನಗರ ಚಂದ್ರನ ಸ್ವಸಹಾಯ ಸಂಘದ 5ನೇ ವಾರ್ಷಿಕೋತ್ಸವ ಆಚರಣೆ. ಈಗ ವಾರ್ತೆಗಳ ವಿವರ. ಕಲಬುರಗಿಯ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ನೀರು ಒಳಚರಂಡಿ ಕರಸಂಗ್ರಹ ಶಿಬಿರವನ್ನು ನಗರದ PNT ಬಡಾವಣೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರದಿಂದ ಮನೆ ಮನೆಗಳಿಗೆ ನೀರು ಹಾಗೂ ಒಳಚರಂಡಿ ಸಂಪರ್ಕ ಪಡೆದುಕೊಂಡಿರುವ ಕಲಬುರಗಿ ನಗರ ಸಾರ್ವಜನಿಕರು ನೀರು ಒಳಚರಂಡಿ ಟ್ಯಾಕ್ಸ್ ಸರಿಯಾಗಿ ಪಾವತಿಸುವ ಕುರಿತು ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತ ಸ್ನೇಹಲ್ ಲೋಖಂಡಿ ಅವರು ಕರಸಂಗ್ರಹದ ಪ್ರತಿಯೊಂದು ದಾಖಲೆಗಳನ್ನ ಪರಿಶೀಲಿಸಿದರು. ಒಳಚರಂಡಿ ಕರಸಂಗ್ರಹ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ಪಾಲಿಕೆ ಆಯುಕ್ತ ಸ್ನೇಹಲ್ ಅವರು ಕಲಬುರಗಿ ನಗರದಲ್ಲಿ ಸರ್ಕಾರದಿಂದ ಚರಂಡಿ ಹಾಗೂ ನೀರು ಸರಬರಾಜಿಗಾಗಿ ಸಂಪರ್ಕ ಪಡೆದುಕೊಂಡಿರುವ ಬಹಳಷ್ಟು ಜನರಿಗೆ ತೆರಿಗೆ ಕಟ್ಟುವ ಕುರಿತು ಮಾಹಿತಿ ಇಲ್ಲ ಹಾಗೂ ಕೆಲವೆಡೆ ಅನಧಿಕೃತವಾಗಿ ನೀರಿನ ಸಂಪರ್ಕ ಪಡೆದುಕೊಂಡಿದ್ದು ಈ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಗರದ PNT ಬಡಾವಣೆಯಲ್ಲಿ 3 ದಿನಗಳ ಕಾಲ ನೀರು ಒಳಚರಂಡಿ ಕರಸಂಗ್ರಹ ಶಿಬಿರ ಏರ್ಪಡಿಸಲಾಗಿದೆ ಎಂದರು. ಇವತ್ತಿನ ದಿವಸ ನಾವು PNT ಕಾಲೋನಿಯಲ್ಲಿ ವಾಟರ್ ಟ್ಯಾಂಕ್ ಪಕ್ಕದಲ್ಲಿ ವಾಟರ್ ಟ್ಯಾಕ್ಸ್ ಮತ್ತೆ ಅಂಡರ್ಗ್ರೌಂಡ್ ಡ್ರೈನೇಜ್ ಟ್ಯಾಕ್ಸ್ ಅದರ ಬಗ್ಗೆ ಒಂದು ಕ್ಯಾಂಪ್ ಹಾಕಿದ್ದೀವಿ. 3 ದಿವಸಕ್ಕೆ ಅದು ಕ್ಯಾಂಪ್ ಇದೆ. ಆ ಕ್ಯಾಂಪ್ದಲ್ಲಿ ನೀವು ನಿಮ್ಮದೇ ಏನಾದರೂ ವಾಟರ್ ಟ್ಯಾಕ್ಸ್ ಪೆಂಡಿಂಗ್ ಇದೆ, ವಾಟರ್ ಬಿಲ್ ಪೆಂಡಿಂಗ್ ಇದೆ, ಮತ್ತು ಯುಟಿಲಿಟಿ ಟ್ಯಾಕ್ಸ್ ಅದು ಕೂಡ ಪೆಂಡಿಂಗ್ ಇರ್ಬೋದು. ಆ ಟ್ಯಾಕ್ಸ್ ನೀವಿಲ್ಲ ಇಲ್ಲಿ ಕೊಡ್ಬೋದು. ಮತ್ತು ಏನಾದರೂ ಇರ್ರೆಗ್ಯುಲರ್ ಅನ್ಅಥರೈಸ್ಡ್ ಕನೆಕ್ಷನ್ಸ್ ಇದೆ ಅದು
ಕನೆಕ್ಷನ್ಸ್ ನೀವು ಅಥರೈಸ್ ಮಾಡೋಕ್ಕೆ ಅಲ್ಲಿ ನೀವು ಅಪ್ಲಿಕೇಶನ್ ಕೊಡ್ಬೋದು. ಹೊಸ ಕನೆಕ್ಷನ್ಸ್, ಹೊಸ ವಾಟರ್ ಟ್ಯಾಕ್ಸ್ ಕನೆಕ್ಷನ್ ಮತ್ತು ಹೊಸ ಯು ಡಿ ಕನೆಕ್ಷನ್ಸ್ ಕೊಡೋಕ್ಕೆ ನೀವು ಇಲ್ಲಿ ಅಪ್ಲಿಕೇಶನ್ಸ್ ಕೊಡ್ಬೋದು. ಸೊ ಅದಕ್ಕೆ ನಾನು ಎಲ್ಲ ಜನರಿಗೆ ಗುಲ್ಬರ್ಗ ಜನರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲಿ ಬನ್ನಿ. ಎಲ್ಲ ಏನು ಸೌಲಭ್ಯ ಇದೆ KWS ಇಂದ ಈ ಕ್ಯಾಂಪ್ಗೆ ಏನು ಸೌಲಭ್ಯ ಇದೆ ಅದು ನೀವು ತಗೋ. ಮತ್ತು ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಕಮ್ ಹಿಯರ್ ಆ್ಯಂಡ್ ಟೇಕ್ ದಿ ಅಡ್ವಾಂಟೇಜ್ ಆಫ್ ದ ಕ್ಯಾಂಪ್. ಥ್ಯಾಂಕ್ ಯು ವೆರಿ ಮಚ್. ಈ ಸಂದರ್ಭದಲ್ಲಿ ನರಸಿಂಹಾರೆಡ್ಡಿ, ಚಂದ್ರಾರೆಡ್ಡಿ ಪಾಟೀಲ್, HN ಸ್ವಾಮಿ, ಅಬ್ದುಲ್ ಬಸೀದ್, ಜಾಕಿರ್ ಬೇಗ್, ಅನೇಕ ಸಿಬ್ಬಂದಿ ವರ್ಗದವರು ಹಾಗೂ ಬಡಾವಣೆಯ ಜನರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು. ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಹಿನ್ನೆಲೆ ಕಲಬುರಗಿ ಜಿಲ್ಲಾ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಅಂಬಿಗರ ಚೌಡಯ್ಯ ಅವರ ಭಾವಚಿತ್ರಕ್ಕೆ ಗಣ್ಯರು ನಮನ ಸಲ್ಲಿಸಿದರು. ಕಲಬುರಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ ಮಾತನಾಡಿ 12ನೇ ಶತಮಾನದಲ್ಲಿ ಶರಣರು ಸಮಾಜದಲ್ಲಿ ಸಮಾನತೆ, ಜಾತಿ ಪದ್ಧತಿ, ಮೂಢನಂಬಿಕೆ ನಿರ್ಮೂಲನೆ ಮಾಡುವ ಮೂಲಕ ಅಂದು ಮಾಡಿರುವ ಕ್ರಾಂತಿಕಾರಿ ಕಾಯಕಗಳು ಹಾಗೂ ವಿಚಾರಧಾರೆಗಳಿಂದ ಇಂದು ನಮ್ಮೆಲ್ಲರಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಕೇವಲ ಶರಣರ ಆಚರಣೆ ಮಾಡುವುದು ಅಷ್ಟೇ ಅಲ್ಲ, ಅವರ ವಿಚಾರಧಾರೆಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಎಂದರು. ರಾಜ್ಯದಲ್ಲಿ ಎಲ್ಲ ಕಡೆ ಇವತ್ತು ಶರಣರ ಜಯಂತಿ ಆಚರಣೆ ಆಗ್ತಾಯಿದೆ. ಹಳ್ಳಿಗಳಲ್ಲೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆ ನಡೀತಾ ಇದೆ. ಸಾಕಷ್ಟು ಶರಣರು ನಾಡಿನಲ್ಲಿ ಆಗಿ ಹೋದಂಥ ಉದಾಹರಣೆ ಇದೆ. ಆದರೆ ಕೆಲವು ಶರಣರು ತಮ್ಮ ಕಾಯಕದ ಮೂಲಕ ರಾಷ್ಟ್ರದಲ್ಲಿ ತಮ್ಮದೇ ಆದಂಥ ಒಂದು ವಿಚಾರಧಾರೆಯಿಂದ, ತಮ್ಮದೇ ಆದಂಥ ಒಂದು ಕಾಯಕದಿಂದ ಜನರ ಮನಸ್ಸಿನಲ್ಲಿ ನೆನಪಿಡುವಂಥ ಈ ಸಂದರ್ಭ ಯಾಕಪ್ಪ ಅಂತಂದರೆ ಅವ್ರು ಮಾಡಿದಂಥ ಕಾರ್ಯಗಳು, ಅವರು ತೋರಿಸಿದಂಥ ನಮಗೆ ಮಾರ್ಗಗಳು. ಅಂಥ ಶರಣರಲ್ಲಿ ಮೊದಲಿಯರು ಯಾರಾದರೆ ಅದು ನಿಜಶರಣ ಅಂಬಿಗರ ಚೌಡಯ್ಯ ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳಬಯಸ್ತೀನಿ. ಯಾಕಂದರೆ ಆವಾಗಿನ ಕಾಲದಲ್ಲಿ ಬಸವಣ್ಣನವರು ಈ ಕ್ರಾಂತಿ ಪ್ರಾರಂಭ ಮಾಡಿದ್ರು ಅಷ್ಟು ಸರಳವಾದ ಮಾತಾಗಿರಲಿಲ್ಲ. ಜಾತಿ ಪದ್ಧತಿ ನಿರ್ಮೂಲನೆ ಮಾಡಬೇಕು, ಮೂಢನಂಬಿಕೆ ನಿರ್ಮೂಲನೆ ಆಗ್ಬೇಕಂತಂದರೆ ಇವತ್ತಿಗೂ ಕೂಡ ಕೆಲವೊಂದು ಕಡೆ ಸಾಕಷ್ಟು ತೊಂದರೆಗಳು ಆವಾಗಿನ ಕಾಲ ನಾವು ಊಹಿಸಲು ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇವರೆಲ್ಲ ಶರಣರು ಇವತ್ತು ಸಾಕಷ್ಟು ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಬಸವಣ್ಣನವರ ಒಂದು ನೇತೃತ್ವದಲ್ಲಿ ಎಲ್ಲರೂ ಸೇರಿಕೊಂಡು ಇವತ್ತು ಅವತ್ತಿನ ದಿವಸದಿಂದ ಪ್ರಾರಂಭ ಮಾಡಿದಂಥ ಒಂದು ಈ ಸಮಾನತೆಯ ಮತ್ತು ತಮ್ಮ ವಿಚಾರಧಾರೆಯಿಂದ ಸಾಕಷ್ಟು ಮಾರ್ಗಗಳು ನಮ್ಗೆ ತೋರಿಸಿದ್ದಾರೆ. ನಗರಾಧ್ಯಕ್ಷ ಸಿದ್ದಾಜಿ ಪಾಟೀಲ್, ಮಾದೇವ್ ಬೆಳಂಗಿ, ಶರಣಪ್ಪ ತಳ್ವಾರ್, ಲಿಂಗರಾಜ್ ಬಿರಾದಾರ್, ಅರುಣ್ ಕುಲಕರ್ಣಿ, ಶರಣು ಸಜ್ಜನ್, ಶಂಭುಲಿಂಗ್ ಪಾಟೀಲ್, ಪ್ರವೀಣ್ ತೆಗ್ನೂರ್, ವಿಜಯಲಕ್ಷ್ಮಿ ಗೊಬ್ಬೂರ್, ಸಂಗಮೇಶ್ ಮುನ್ನೋಳಿ, ಅಶೋಕ್ ಮಾನ್ಕರ್, ಲಿಂಗಣ್ಣ ಉಪಸ್ಥಿತರಿದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ನೇತೃತ್ವದಲ್ಲಿ ಕಲಬುರಗಿ ವಿಠ್ಠಲ್ ನಗರದಲ್ಲಿ ಚಂದ್ರಲ ಸ್ವಸಹಾಯ ಸಂಘದ 5ನೇ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಈ ಸಂದರ್ಭದಲ್ಲಿ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸ್ವಸಹಾಯ ಸಂಘವು ಆರಂಭವಾಗಿ ಇಂದಿಗೆ 5 ವರ್ಷಗಳಾಗಿದ್ದರ ಕಾರಣ ಕಲಬುರಗಿಯ ವಿಠ್ಠಲ್ ನಗರದಲ್ಲಿ ಚಂದ್ರಲ ಸಂಘದ 5ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸಂಘದ ಎಲ್ಲಾ ಸದಸ್ಯರು ಭಾಗವಹಿಸಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದರು.
ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಲ್ಲಯ್ಯ ಅವರು, ಒಂದು ಸಂಘ ಅಭಿವೃದ್ಧಿ ಹೊಂದಬೇಕಾದ್ರೆ ಮೊದಲು ಸಂಘದಲ್ಲಿನ ಪ್ರತಿಯೊಬ್ಬ ಸದಸ್ಯರು ಕುಟುಂಬದ ಸದಸ್ಯರಂತೆ ಪರಸ್ಪರ ಸಹಕಾರ ನೀಡಬೇಕು. ಅಂತಹ ಸಹಕಾರ ಒಗ್ಗಟ್ಟು ಈ ಸಂಘದಲ್ಲಿರೋ ಕಾರಣ ಇಂದು ಚಂದ್ರಲಾ ಸಂಘ 5ನೇ ವಾರ್ಷಿಕೋತ್ಸವ ಆಚರಿಸುವುದಕ್ಕೆ ಸಂಘದ ಸದಸ್ಯರಲ್ಲಿನ ಒಗ್ಗಟ್ಟೇ ಇದಕ್ಕೆ ಪ್ರಮುಖ ಸಾಕ್ಷಿಯಾಗಿದೆ ಎಂದರು. ಮೊದಲಿಗೆ ಚಂದ್ರಲಾ ಸಂಘದ 5 ವರ್ಷ ಖುಷಿಯಾಗಿ ಆಸಕ್ತಿಯಿಂದ ಪೂರೈಸಿದ ತಮಗೆಲ್ಲ ಪ್ರೀತಿಯ ಸದಸ್ಯರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ಯಾಕೆ ಅಂತೇಳಿದರೆ, ನಾನು ಸುಮಾರು ಸಂಘಗಳನ್ನ ನೋಡಿದ್ದೇನೆ. ನಾನು ಬಿಜಾಪುರದವನು. ಬಿಜಾಪುರಲ್ಲಿ ಕೆಲಸ ಮಾಡಿದ ಕೆಲವೊಂದು ಸಂಘಗಳನ್ನ ನೋಡಿದ್ದೇನೆ. ಇಲ್ಲಿ ಗುಲ್ಬರ್ಗ ಬಂದ ಮೇಲೆ ಫರ್ತಾಬಾದ್ ವಲಯದಲ್ಲಿ ಮತ್ತು ಈಗ ಬಸವನಗರ ವಲಯಕ್ಕೆ ಬಂದಿದ್ದೇನೆ. ಅಲ್ಲಿ ಸುಮಾರು ಸಂಘಗಳನ್ನು ಭೇಟಿ ಮಾಡಿ ಎಲ್ಲ ಸದಸ್ಯರುಗಳನ್ನ ನಾವು ನೋಡಿದ್ದೇವೆ. ಆಸಕ್ತಿಯಿಂದ, ಅತಿ ವಿಜೃಂಭಣೆಯಿಂದ, ಪ್ಲಸ್ ಇನ್ನೊಂದೇನು ಹೇಳ್ಬೇಕಂತ ಹೇಳಿದರೆ ಸಂತೋಷದಿಂದ, ಕಷ್ಟಗಳನ್ನು ಸಂತೋಷದಿಂದ ಸ್ವೀಕಾರ ಮಾಡಿ 5 ವರ್ಷ ಪೂರೈಸಿದ ಸಂಘ ನಿಮ್ಮದು ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದರೆ, ಸಂಘನ ಈ ಏನು ಜನ ಒಗ್ಗೂಡಿಸೋದಿದೆ ನೋಡಿ, ನಾವೊಂದು ಸಂಘಟನೆ ಮಾಡಬೇಕು ಅಂತ ಹೇಳಿದರೆ, ಒಂದು ಸಂಘ ಮಾಡಬೇಕು ಅಂತ ಹೇಳಿದರೆ ಬಹಳ ಕಷ್ಟ ಇದೆ. ಅದು ಸಂಘ ಮಾಡಿ ಯಾರು ಕರೆಕ್ಟಾಗಿ ನಾವು ಮಾಡ್ಕೊಂಡು ಹೋಗಿರ್ತೇವೆ ಅವರಿಗೆ ಆ ಕಷ್ಟಗಳನ್ನ ಅರ್ಥ ಆಗಿರ್ತೇವೆ. ಹೌದಾ? ಒಬ್ಬರ ಮನಸ್ಸು ಒಬ್ಬರ ಥರ ಇರೋದಿಲ್ಲ. 10 ಜನರ ಮನಸ್ಸುಗಳನ್ನು ಬೇರೆ ಬೇರೆನೇ ಇರುತ್ತೆ. ನಾವು 10 ಜನರ ಮನಸ್ಸು ಒಂದೇ ರೀತಿಯಲ್ಲಿ ಒಂದೇ ಕುಟುಂಬದ ಥರ ತರಬೇಕು ಅಂತ ಹೇಳಿದರೆ ಅದು ಭಾಳ ಕಷ್ಟ ಆಗುತ್ತೆ. ಆ ಕಷ್ಟಗಳನ್ನು ನೀವು ಎದುರಿಸಿ 5 ವರ್ಷ ನಗ್ನಗ್ತ ಖುಷಿಯಿಂದ ನೀವು ಎಷ್ಟು ಸಂತೋಷವಾಗಿ ಕುಂತಿದ್ದೀರಿ ಅಂತ ಹೇಳಿದರೆ, ನನಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಭಾಳ ಖುಷಿ ಆಯಿತು ನನಗೆ ಹೇಳಬೇಕು ಅಂತ ಹೇಳಿದರೆ. ಯಾಕಂದರೆ ಇಷ್ಟು ಖುಷಿಯಾಗಿ ನೀವು ಸಂಘನ ಬೆಳೆಸ್ಕೊಂಡು ಹೊಂಟಿದ್ದೀರಿ ಅಂತ ಹೇಳಿದರೆ ನಿಮ್ಮ ಸಂಘಟನೆ ಎಷ್ಟು ಬಲಿಷ್ಠವಾಗಿದೆ ಅಂತ ನಾವು ತಿಳ್ಕೊಬೋದು. ಈಗ ಹೇಳಿದ್ರಿ, ಮಂಜುಳಾ ಮೇಡಮ್ ಅವರು ಮತ್ತು ನಮ್ಮ ಲಾವಣ್ಯ ಮೇಡಮ್ ಅವರು ನಮಗೆ ಹೆಲ್ಪ್ ಮಾಡಿದರು, ಅಷ್ಟು ಸಪೋರ್ಟಿವ್ ಆಗಿ ಕೊಟ್ಟರು ಅಂಥೇಳಿ. ಅವರು ಹೆಲ್ಪ್ ಮಾಡಲಿಕ್ಕೆ ನೀವು ಅಷ್ಟು ಆಸಕ್ತಿಯಿಂದ ಅವರನ್ನು ನೀವು ಆಹ್ವಾನಿಸಿದ್ದೀರಿ. ಆಹ್ವಾನಿಸಿದ್ದಕ್ಕೆ ಅವರು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿನ ನೀವು ಸಂತೋಷದಿಂದ ತಗೊಂಡು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಕೆಗಳನ್ನು ಮಾಡ್ಕೊಂಡಿದ್ದೀರಿ. ಪ್ರತಿಯೊಂದನ್ನು ಹೇಳಿದ್ದಾರೆ ಅವರು. ನಿಮ್ಮ ಕಷ್ಟದಲ್ಲಿಯೂ ಅವರು ನಿಮಗೆ ಬಂದು ಈ ಥರ ಸಾಂತ್ವನಗಳನ್ನು ಕೊಟ್ಟಿದ್ದಾರೆ. ಹೇಗೆ ನೋಡಮ್ಮ, ಈ ಥರ ಮಾಡಲಿಕ್ಕಿಲ್ಲ, ಹೀಗೆ ಮಾಡಿ. ಸಮಸ್ಯೆಗಳನ್ನು ಇರುವಂಥದ್ದು ಎದುರಿಸ್ಬೇಕು. ನಾವು ಯಾವ ಥರ ಎದುರಿಸ್ಬೇಕು ಅಂತ ಹೇಳಿದರೆ, ಮನುಷ್ಯ ಅಂದಮೇಲೆ ಪ್ರತಿ ಹೆಜ್ಜೆಗೂ ಪ್ರತಿ ಕ್ಷಣದಲ್ಲೂ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳನ್ನ ಎದುರಿಸುವ ಧೈರ್ಯ ಬೇಕು. ಧೈರ್ಯ ಬೇಕು ಅಂತ ಹೇಳಿದರೆ ಯಾರಾದರೂ ನಮಗೆ ಒಬ್ಬರು ಕೈ ಹಿಡಿದು ಎತ್ತೋ ಕೆಲಸ ಮಾಡಬೇಕು, ಕೈ ಹಿಡಿದು ನಮಗೆ ತೋರಿಸೋ ಕೆಲಸ ಮಾಡಬೇಕು. ಹೀಗೆ ನೀನು ಹೋದರೆ ದಾರಿ ನಿಮಗೆ ಮುಂದೆ ಹೋಗ್ತೀಯಾ ಅಂತ ತೋರಿಸೋ ಕೆಲಸ ಮಾಡಿದರೆ ಮಾತ್ರ ಏನಾಗುತ್ತೆ, ನಾವು ಆ ಕಷ್ಟಗಳನ್ನು ನಾವು ಎದುರಿಸ್ಬೋದು. ಆ ಕಷ್ಟಗಳನ್ನು ನಿಮ್ಮಲ್ಲಿ ಯಾರನ್ನೂ ಕಾಣಲೇ ಇಲ್ಲ. ನೀವು ಸಂತೋಷದಿಂದ ಕಷ್ಟಗಳನ್ನು ಸ್ವೀಕಾರ ಮಾಡಿದಿರಿ, ಎದುರಿಸಿದಿರಿ, ಸಂಘದಿಂದ ಒಳ್ಳೆ ರೀತಿಯಿಂದ ಬೆಳೆಸಿ ಲಾಭಾಂಶಗಳನ್ನ ಪಡಿತಾ ಇದ್ದೀರಿ. ನಾನು ಈಗ ನಿಮ್ಮ ಈ ಸಂಘದ ನಾನು ಸ್ಥಿತಿ ನೋಡಿದಾಗ, ನೀವು ಹೇಳೋ ರೀತಿಯಲ್ಲಿ ನೋಡಿದಾಗ ನಿಮ್ಮ ಸಂಘ ಒಳ್ಳೆ ರೀತಿಯಿಂದ S ಗ್ರೇಡಲ್ಲಿ ಬೆಳೀತಾ ಇದೆ. ಈಗಿರುವಂಥ ಸ್ಥಿತಿ ನೋಡಿದರೆ ನಿಮ್ಮ ಸಂಘ S ಗ್ರೇಡಲ್ಲಿ ಬೆಳೀತಾ ಇದೆ. ಒಳ್ಳೆ ಲಾಭಾಂಶ ಕೊಡ್ತದೆ. ನಾವು ಅದಕ್ಕೆ ದುಡಿದಿದ್ದಕ್ಕೆ ನಮಗೆ ಪ್ರತಿಫಲ ಸಿಗ್ತದೆ. ನಾನೇ ದುಡಿಲಿಲ್ಲ ಅಂತ ಹೇಳಿದ್ರೆ ನನಗೆ ಏನು ಮಾಡಬೇಕು ಅಂತ ನಾನು ಕೈ ಕಟ್ಟಿ ಕುಂತ್ರೆ ಯಾವುದೇ ಕೆಲಸ ಆಗೋದಿಲ್ಲ. ಇನ್ನು ಮಂಜುಳಾ ಅವರು ಮಾತನಾಡಿ, ಸಂಘದಲ್ಲಿ ನಮ್ಮದು ಎನ್ನುವ ಭಾವನೆ ಮೂಡಿದಾಗ ಸಂಘದ ಏಳಿಗೆ ಸಾಧ್ಯ. ಅಲ್ಲದೆ ಸಂಘದಲ್ಲಿ ಒಗ್ಗಟ್ಟು ಎಂಬುದು ಬಹಳಷ್ಟು ಮುಖ್ಯವಾಗಿದೆ. ಈ ಚಂದ್ರಲಾ ಸ್ವಸಹಾಯ ಸಂಘದಲ್ಲಿ ಆ ಒಗ್ಗಟ್ಟು ಕಾಣಬಹುದಾಗಿದೆ. ಇವತ್ತು ಚಂದ್ರಲಾ ಸಂಘದ 5ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ. ಸಂತೋಷ ಅಂದರೆ ಒಟ್ಟು ಒಳಗೆ ಹೋಗ್ಬಾರ್ದು, ಹೊರಗೆ ಇರಬೇಕು ಯಾವಾಗಲೂ, ಅಲ್ವಾ? ಇವತ್ತು ನಿಜ ಹೇಳಬೇಕಂದ್ರೆ ಚಂದಿರ ಯಾವಾಗ ಬರ್ತಾನೆ ಚಂದಿರ? ಕತ್ತಲಲ್ಲಿ ಬರ್ತಾನಲ್ವಾ? ಬೆಳಕಲ್ಲಿ ಬೆಳಕು ಕೊಡೋದು ಮುಖ್ಯ ಅಲ್ಲ, ಕತ್ತಲಲ್ಲಿ ಬೆಳಕು ಕೊಟ್ಟಾಗ್ಲೇ ಭಾರಿ ಪ್ರಾಮುಖ್ಯತೆ ಬರ್ತದೆ. ಅದಕ್ಕಾಗಿ ನೀವು ಚಂದ್ರಲಾ ಅಂತ ಹೆಸರಿಟ್ಕೊಂಡಿದ್ದೀರಾ ಅಲ್ವಾ? ಆಯ್ಕೆ ಉತ್ತಮ ರೀತಿಯಲ್ಲಿ ನೀವು ನಡೆಸ್ಕೊಂಡು ಹೋಗಿದ್ದೀರಾ. ನಿಜ, ನಾನು 5 ವರ್ಷದಿಂದ ಇವತ್ತು ನಿಮ್ಮನ್ನು ನೋಡ್ತಾ ಇದ್ದೀನಿ. ನೋಡಿ, ಅದಕ್ಕೆ ಪೂಜ್ಯರು ಹೇಳ್ತಾರೆ, ಎಲ್ಲಿ 10 ಮನಸ್ಸುಗಳು ಒಂದೆಡೆ ಸೇರ್ತಾವಲ್ಲ ಅಲ್ಲಿ ಸಾಧನೆ ಸಾಧ್ಯ ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ನಾನು ಹೇಳ್ತೇನಲ್ಲ, ಮನಸ್ಸುಗಳು ಒಂದಾಗಬೇಕು. ಮನಸ್ಸುಗಳು ಒಂದಾದಾಗ ಮಾತ್ರ ನಾವಿವತ್ತು ಎಲ್ಲವನ್ನ ಸಾಧಿಸಲಿಕ್ಕೆ ಸಾಧ್ಯ. ನಮ್ಮ ಮನಸ್ಸುಗಳೇ ಒಂದಾಗಲಿಲ್ಲ ಅಂದರೆ ಖಂಡಿತವಾಗಿ ನಾವು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಕುಟುಂಬದಲ್ಲಿ ಒಂದು ಗಂಡ ಹೆಂಡತಿ ಕೂಡ ಶಾರೀರಿಕವಾಗಿ ಒಂದಾದರೆ ಯಾವತ್ತೂ ಕೂಡ ಅಲ್ಲಿ ಏನು ಪ್ರೀತಿ ಬಾಂಧವ್ಯ ವಾತ್ಸಲ್ಯ ಇರಲ್ಲ. ಮನಸ್ಸುಗಳು ಒಂದಾದಾಗ ಮಾತ್ರ ಆ ಕುಟುಂಬದಲ್ಲಿ ಪ್ರೀತಿ ಬಾಂಧವ್ಯ ವಾತ್ಸಲ್ಯ ಇರ್ತವೆ. ಹಾಗೆ ಇವತ್ತು ನಿಮ್ಮಲ್ಲಿ 10 ಮನಸ್ಸುಗಳು ಒಂದಿದ್ದಾವೆ. 10 ಮನಸ್ಸುಗಳು ಒಂದಿದ್ದಾಗಲೇ ನೀವು ಏನೇ ಸಮಸ್ಯೆಗಳು ಬಂದರೂ ಇವತ್ತು ಸಾಧನೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗಿದೆ.
ನಿಮ್ಮಲ್ಲಿ ಒಗ್ಗಟ್ಟಿದೆ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಒಂದು ಕೋಲನ್ನು ಒಬ್ಬರಿಂದ ಮುರಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಆದರೆ ಅದಕ್ಕೆ 10 ಜನ ಸೇರಿದಾಗ ಸರಾಗವಾಗಿ ಆ ಒಂದು ಕೋಲನ್ನು ನಾವು ಮುರಿಬೋದು. ಹಾಗೆ ಇವತ್ತು ನೀವು 5 ವರ್ಷದಿಂದ ಹೊಂದಾಣಿಕೆಯಿಂದ ಇವತ್ತು ಸ್ವಸಹಾಯ ಸಂಘ ಅನ್ನುವಂಥ ಒಂದು ಅರ್ಥಕ್ಕೆ ನಿಮ್ಮ ಸಂಘ ಇವತ್ತೊಂದು ಅದಕ್ಕೆ ಏನು ತಂದುಕೊಟ್ಟಿದೆ ಅಂತ ಹೇಳಿದರೆ, ಇವತ್ತು ಸಂಪೂರ್ಣವಾದಂಥ ಒಂದು ಏನು ಆ ಒಂದು ಅಕ್ಷರಕ್ಕೆ ಇವತ್ತು ಅರ್ಥವನ್ನು ತಂದುಕೊಟ್ಟಿದೆ. ಸ್ವಸಹಾಯ ಸಂಘದ ಪರಿಕಲ್ಪನೆ ಪೂಜ್ಯರದು ಏನಂದರೆ ಇದೆ, ಯಾವಾಗಲೂ ಕೂಡ 10 ಜನ ಒಂದೆಡೆ ಸೇರಿ ಅವರು ಸಂಘವನ್ನು ಮಾಡಿಕೊಂಡು ಅವರು ಉಳಿತಾಯವನ್ನು ಮಾಡಿಕೊಂಡು ಒಬ್ಬರಿಗೊಬ್ಬರು ಕಷ್ಟದ ಸಮಯದಲ್ಲಿ ಸಮಸ್ಯೆಯ ಸಮಯದಲ್ಲಿ ಅವರವರೇ ಆಸರೆಯಾಗಿ ಇವತ್ತು ಮಾಡಿಕೊಂಡು ಹೋದರೆ ನಮ್ಮ ಕರ್ನಾಟಕ ದೇಶದಲ್ಲಿ ಇರುವಂತಹ ಬಡತನ ಹೋಗ್ತದೆ. ಅವರೆಲ್ಲರೂ ಕೂಡ ಸ್ವಾವಲಂಬಿಗಳಾಗ್ತಾರೆ. ಪ್ರತಿಯೊಬ್ಬರು ಕೂಡ ಇವತ್ತು ಏನು ಸಮಾಜದ ಮುಖ್ಯವಾಹಿನಿಗೆ ಬರ್ತಾರನ್ನುವಂಥ ನಿಟ್ಟಿನಲ್ಲಿನೇ ಇವತ್ತು 1982ರಲ್ಲಿ ಈ ಯೋಜನೆಯನ್ನು ಪ್ರಾರಂಭ ಮಾಡಿದರು. ನಿಜ, ಯಾಕೆ ಅಂತಂದರೆ ಇವತ್ತು ನೋಡ್ರಿ, ಸಂಘ ಅಂದರೆ ಹೇಗೆ ಅಂದರೆ ಸಾಕಷ್ಟು ನಾನು ನೋಡಿಬಿಟ್ಟಿದ್ದೇನೆ. 5 ವರ್ಷ, ಇವತ್ತು 9 ವರ್ಷದ ನನ್ನ ಸರ್ವಿಸಲ್ಲಿ ಸಾಕಷ್ಟು ಸಂಘಗಳನ್ನು ನೋಡಿದ್ದೇನೆ. ಆದರೆ ನಾನು ಹೇಳ್ತೇನಲ್ಲ, ಇದು ನಂದು ಅಂತ ಎಲ್ಲಿ ಭಾವನೆ ಬರ್ತದಲ್ಲ, ಅಲ್ಲಿ ಯಾರು ಬಂದರೂ ಕೂಡ ಅದನ್ನು ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ನಾನು ಅನ್ನುವಂಥ ಅಹಂ ಬರ್ತದಲ್ಲ, ಅದು ಭಾಳ ದಿನ ನಿಲ್ಲೋಕ್ಕೂ ಆಗಲ್ಲ. ಇಲ್ಲಿ ನೀವೆಲ್ಲರೂ ಇದು ನಮ್ಮದು, ಇದು ನಮ್ಮ ಸಂಘ ಅನ್ನುವಂಥ ಭಾವನೆ ಇರೋದ್ರಿಂದನೇ ನೀವೆಲ್ಲರೂ ಇವತ್ತು ಇಷ್ಟೆತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಇವತ್ತೆಲ್ಲರೂ ನಾನು ಹೇಳ್ತೇನೆ, ಸುಮ್ಮನೆ ಒಂದು ಏನು ಮಗು ಹುಟ್ಟಿದ ನಂತರ ವಾರ್ಷಿಕೋತ್ಸವ ಮಾಡೋದು ದೊಡ್ಡ ವಿಷಯ ಅಲ್ಲ, ಆದರೆ ಆ ವಾರ್ಷಿಕೋತ್ಸವ ಮಾಡುವಾಗ ಏನೆಲ್ಲ ಸಾಧನೆಗಳನ್ನು ನಾವು ಮಾಡಿದ್ದೇವೆ. ಹೌದು, 10,000 ಪ್ರಥಮ ಸಾಲ ತೊಗೊಂಡ್ವಿ, ಏನು ಸಾಧನೆ ಮಾಡಿದ್ವಿ. 25 ತೊಗೊಂಡ್ವಿ, ಏನು ಸಾಧನೆ ಮಾಡಿದ್ವಿ. 50 ತೊಗೊಂಡ್ವಿ, ಏನು ಸಾಧನೆ ಮಾಡಿದ್ವಿ. ಹಾಗಿದ್ರೆ ಇವತ್ತು ಸಂಘದಿಂದ ನಮಗೆ ಸಿಕ್ಕಂಥ ಪ್ರತಿಫಲ ಏನು? ಅದಕ್ಕೆ ನಾನು ಯಾವಾಗಲೂ ಹೇಳ್ತಾನೆ, ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ರಾಶಿ ಅಂತೇಳಿ. ಅವತ್ತು ನಿಮಗೆ ಅನಿಸಿತ್ತು, ಏನಪ್ಪ ಇದು 10 ರೂಪಾಯಿ ಸಂಘ, ಏನು ಮಾಡೋದು ಅಂತೇಳಿ. ಆದರೆ ಇರಲಿ ಅಂತೇಳಿ ಒಳ್ಳೆಯ ಭಾವನೆಯಿಂದ ಆ ಬೀಜವನ್ನು ನೀವು ಬಿತ್ತಿದ್ರಿ. ಇವತ್ತದೇನಾಗಿದೆ, ಮರ ಆಗಿ ಫಲ ಕೊಟ್ಟು ನಿಮಗೆ ಇವತ್ತು ಹಣ್ಣನ್ನು ಕೊಡ್ತಾ ಇದೆ ಅಲ್ವಾ. ಅದಕ್ಕೆ ಗಿಡ ನೆಡೋದು ತ್ರಾಸಿದೆ, ನಮಗೆ ಬೆಳೆಸೋದು ಒಂದು 3 ವರ್ಷ ಬೆಳೆಸೋದು ನಮಗೆ ಸ್ವಲ್ಪ ಕಷ್ಟ. ಅದಕ್ಕೆ ಬೀಜ ತಕ್ಕ ಕಾಲದಲ್ಲಿ ಏನು ಗೊಬ್ಬರ ಹಾಕಬೇಕು, ನೀರು ಹಾಕಬೇಕೆಲ್ಲ. ಆದರೆ ಒಂದು ಮರವನ್ನು ನಾವು 3 ವರ್ಷ ಬೆಳೆಸಿದ್ವಿ ಅಂದರೆ ಅದು ಫಲ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಯಾರಿಂದನೂ ಕೂಡ ನಿಲ್ಲಿಸ್ಲಿಕ್ಕಾಗಲ್ಲ. ಹಾಗೆ ಇವತ್ತು 5 ವರ್ಷ ಕಟ್ಟಿದ್ದೀರಾ ಅಂತ ಹೇಳಿದರೆ ಮುಂದೆ ನಿಮಗೆ ಇನ್ನೂ ಹೆಚ್ಚಿಂದು. ಇವತ್ತು 1 ಲಕ್ಷಕ್ಕೆ ನೀವು ತೃಪ್ತಿ ಪಡಬಾರ್ದು. ಯಾಕೆ, ಎಲ್ಲಪ್ಪ ನಾವಿಷ್ಟು ಚೆನ್ನಾಗಿ ಕಟ್ಟಿದ್ದೇವೆ, ನಮಗೆ ಒಬ್ಬರಿಗೇನೆ 3 ಲಕ್ಷ ಕೊಡಿ, 5 ಲಕ್ಷ ಕೊಡಿ ಅಂತ ಕೇಳುವಂಥ ಅಥಾರಿಟಿ ಇವತ್ತು ನೀವು ಪಡ್ಕೊಳ್ಬೇಕು. ಇನ್ನೂ ಪಡ್ಕೊಳ್ತೀರಾ? ಯಾಕೆ ಅಂದರೆ ಒಗ್ಗಟ್ಟು. ಅದೇ ರೀತಿ ಲಾವಣ್ಯ ಅವರು ಮಾತನಾಡಿ, ಚಂದ್ರಲಾ ಸ್ವಸಹಾಯ ಸಂಘ ನಿಜಕ್ಕೂ ಒಂದು ಉತ್ತಮ ಸಂಘವಾಗಿದ್ದು, ಇಲ್ಲಿನ ಸದಸ್ಯರು ಕಾರ್ಯಚಟುವಟಿಕೆಗಳು ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನ ನೀಡುವಂತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗ ಗುಲ್ಬರ್ಗದಲ್ಲಿ ಫಸ್ಟ್ ಟೈಮ್ ಮಾಡಿರೋದು. ನಾನು ಹೇಳ್ತಾ ಇರ್ತೀನಿ ಯಾವಾಗ ವಿದ್ಯಾ ಮೇಡಮ್ ಅವ್ರಿಗೆ, ನಿಮ್ಮ ಸಂಘ ತುಂಬ ಮಾದರಿಯಾಗಿದೆ ರೀ, ನಮ್ಮಲ್ಲಿ ನಮ್ಮ ವಲಯದಾಗೆ ಮಾದರಿಯಾಗಿದೆ ರೀ ಅಂತ ಹೇಳ್ತಾ ಇರ್ತೀನಿ. ಅವರು ಹೇಳ್ತಿರ್ತಾರೆ ಯಾವಾಗ, ಮೇಡಮ್ ಏನು ರೀ ನೀವು ಒಂದು ಆಧಾರ್ ಕಾರ್ಡ್ ಮೇಲೆ ಇಷ್ಟೆಲ್ಲ ಸಾಲ ಕೊಡ್ತೀರಲ್ರಿ, ನಮ್ಮ ಪರಿಶ್ರಮ ಏನೂ ಇಲ್ಲ ಇದರಲ್ಲಿ ಅಂತ ಹೇಳ್ತಾ ಇರ್ತಾರೆ. ಯಾವಾಗಲೂ ನಿಮ್ಮ ಸಂಘಕ್ಕೆ ಬಂದರೆ ನನಗೆ ಭಾಳ ಖುಷಿ ಆಗುತ್ತೆ. ಏನಂದರೆ ಒಂದು ವಿಷಯ, ಮೇಡಮ್ ಹಿಂಗೆ ಬರ್ತೀನಿ ನೋಡ್ರಿ ಅಂದರೆ ಇಮಿಡಿಯೇಟ್ಲಾಗಿ 10 ಜನ ಬೇಕ್ರಿ, ಬರಲೇಬೇಕ್ರಿ ಅಂದರೆ ಇಮಿಡಿಯೇಟ್ಲಾಗಿ ಅರ್ಧ ತಾಸು ಟೈಮ್ ಕೊಟ್ಟರೆ ಎಲ್ಲರೂ ಬಂದು ಸೇರ್ತೀವಿ. ಆದರೆ ನಮಗೆ ಬೇರೆ ಸಂಘಕ್ಕೆ ಹೋದರೆ ಎಷ್ಟು 1 ತಾಸಲ್ಲ, 1 ದಿನ ಕೂತ್ರು ಬರೋದು. ಅದನ್ನೇ ಹೇಳ್ತಿರ್ತೀನಿ ನಾನು ನಿಮ್ಮ ಸಂಘಕ್ಕೆ ಬಂದಾಗೆಲ್ಲ, ನೀವು ಒಂದು ಅರ್ಧ ತಾಸು ಹೇಳಿದ್ರೆ ಸಾಕು, ಎಲ್ಲರೂ ಬಂದು ಎಷ್ಟು ಸಹಕಾರ ಕೊಡ್ತೀವಿ. ಹಾಗಾಗಿ ನಮ್ಮ ವತಿಯಿಂದ ಕೂಡ ನಿಮ್ಗೆ ಎಷ್ಟೆಲ್ಲ ಲಾಭ ತೊಗೊಂಡಿದ್ದೀವಿ. ನೀವೇ ಎಷ್ಟು ಸರಿ ಹೇಳ್ತಿರ್ತೀವಿ, ಮೇಡಮ್ ನಿಮ್ಮ ಸಂಘದಿಂದ ನಾವು ಎಷ್ಟೆಲ್ಲ ಲಾಭ ಪಡ್ಕೊಂಡಿದ್ದೀವಿ ರೀ ಅಂತ ಹೇಳ್ತೀವಿ. ಆ ಮಾತು ಕೇಳಿದಾಗ ನನಗೆ ಭಾಳ ಖುಷಿ ಆಯಿತು. ಮೊನ್ನೆ ನಾನು ಹೇಳಿದೆ, ಮೇಡಮ್ ಬರೋಕ್ಕಾಗಲ್ರಿ ಅಂತ ಹೇಳಿದೆ. ಅವಾಗ ಮೇಡಮ್ ಹೇಳಿದ್ರು, ಇಲ್ಲರಿ ಮೇಡಮ್ ಒಂದು ಸರಿ ಬಂದು ಹೋಗ್ರಿ ಅಂತ. ಮಾಹಿತಿ ಮಾರ್ಗದರ್ಶನ ಏನೂ ಇಲ್ಲ ನಿಮಗೆ, ಅದು ಕಟ್ಟಬೇಕಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಒಂದು ಸರಿ ಬಂದು ನಾನು ಹೇಳಿದೆ, ನೋಡಿರಿ ಮೇಡಮ್ ಇಷ್ಟು ಒಲೆ ದುಡ್ಡು, ಇಷ್ಟು LIC ದುಡ್ಡು ಇಷ್ಟ ಆಗಿದೆ ಅಂತ. ಒಂದೇ ಮಾತಿನಲ್ಲಿ ಇಲ್ಲ ಆಗಲ್ಲ ಅನ್ನೋ ಮಾತೇ ಬರಲ್ಲ. ಚಂದ್ರಲಾ ಸಂಘದವ್ರು ಅಂತಂದರೆ ಅಷ್ಟು ಫೇಮಸ್ ಆಗಿಬಿಟ್ಟಿದ್ದೀರಿ ನಾವು. ಚಂದ್ರಲಾ ಸ್ವಸಹಾಯ ಸಂಘದ ಅಧ್ಯಕ್ಷೆ ವಿದ್ಯಾ ರಾಘವೇಂದ್ರ ಮಾತನಾಡಿ, ಚಂದ್ರಲಾ ಸಂಘದಲ್ಲಿನ ಪ್ರತಿಯೊಬ್ಬ ಸದಸ್ಯರು ಕುಟುಂಬದವರಂತೆ ಇದ್ದು, ಏನೇ ಸಮಸ್ಯೆ ಬಂದರೂ ಎಲ್ಲರೂ ಒಗ್ಗಟ್ಟಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವುದು ಬಹಳ ಸಂತಸಕರ ವಿಷಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸುಮಾರು 5 ವರ್ಷಗಳ ಕಾಲ ನಮ್ಮ ಈ ಚಂದ್ರಲಾ ಸಂಘವನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮದನ್ನು ನಾವು ವರ್ಣನೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡಲ್ಲ, ಬಟ್ ನಮ್ಮದ್ರಲ್ಲಿ ಯಾವುದೇ ರೀತಿಯ ಒಬ್ಬರಿಗೊಬ್ಬರು ಯಾವುದೂ ವ್ಯತ್ಯಾಸವಂತ ನಾವು ಇನ್ನವರೆಗೂ ಕಾಣಿಸಿದ್ದು ನೋಡಿಲ್ಲ ನಾನು. ಯಾಕಂದರೆ ಯಾರಿಗೆ ಯಾವ ರೀತಿ ಅವಶ್ಯಕತೆ ಇರ್ತದೆ ಅಂಥೇಳಿ ನಾವು ಒಬ್ರಿಗೊಬ್ರು ಯಾವ ರೀತಿ ಸ್ಯಾಕ್ರಿಫೈಸ್ ಮಾಡ್ತೀವಿ ಅಂತ ನಾವು ಹೇಳ್ಕೊಳ್ಳೋಕ್ಕೆ ತುಂಬಾ ಇಷ್ಟಪಡ್ತೀವಿ. ಯಾರಿಗೆ ಅವಶ್ಯಕತೆ ಇದೆ ಆಯಿತು ತೊಗೊಳ್ಳಿ, ನೆಕ್ಸ್ಟ್ ನಾವು ಇನ್ನು 2 ತಿಂಗಳಲ್ಲಿ ಮತ್ತೆ ನಮಗೆ ಬರುತ್ತೆ ಅಲ್ಲ, 2 ತಿಂಗಳಲ್ಲಿ ಏನಾಗುತ್ತೆ ಅಂತ ಪರಿ ಆ ಥರವಾಗಿ ನಾವು ಇನ್ನೂವರೆಗೂ ಕಾಂಪ್ರಮೈಸ್ ರೀತಿಯಿಂದ ಒಬ್ರಿಗೊಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ 5 ವರ್ಷಗಳ ಕಾಲ ನಾವು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ನಾವು ಸಂಘವನ್ನು ಮಾಡ್ತಾ ಇದ್ದೀವಿ ಹೊರತಾಗಿ ಯಾರದೇ ಒತ್ತಡ ಆಗಲಿ
ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ಅಂತ ಏನು ಆ ಥರ ನಾವು ಇನ್ನೂವರೆಗೂ ಯಾವುದೇ ಒಂದೇ ಒಂದು ಸಮಸ್ಯೆಗಳನ್ನು ನಾವು ನೋಡಿದ್ದು ಇಲ್ಲೇ ಇಲ್ಲ. ಅದೇ ರೀತಿಯಾಗಿ ನಮ್ಮ ಈ ಮಂಜುಳಾ ಮೇಡಮ್ ಅವರಾಗಲಿ ಲಾವಣ್ಯ ಮೇಡಮ್ ಅವರಾಗಲಿ ಎಷ್ಟೊಂದು ನಮಗೆ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ನಾವು ವರ್ಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನನಗೆ ಮೊನ್ನೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಕೇವಲ ಒಂದು ಗಂಟೆಯಲ್ಲಿ ಅವರು ಕಾನ್ಫರೆನ್ಸ್ ಕಾಲ್ ಹಾಕಿ 1 ಗಂಟೆಯಲ್ಲಿನೇ ನನಗೆ ಲೋನನ್ನು ಸ್ಯಾಂಕ್ಷನ್ ಮಾಡಿಸ್ಬಿಟ್ರು. ಅಷ್ಟು ಇಷ್ಟಲ್ಲ, 1 ಲಕ್ಷ ಅಂತಂದರೆ ಅದು ಹೆವಿ ಅಮೌಂಟ್, ಚಿಕ್ಕ ಅಮೌಂಟ್ ಅಲ್ಲ ಅದು. ಅಂತ ನಮ್ಮ ಆರ್ಥಿಕ ಪರಿಸ್ಥಿತಿ ನಾವು 5 ವರ್ಷಗಳಿಂದ ತುಂಬಾ ದಿನದಿಂದ ದಿನಕ್ಕೆ ನಾವು ಬೆಳವಣಿಗೆಯನ್ನು ಕಾಣ್ತಾ ಇದ್ದೀವಿ. ಯಾವುದೇ ರೀತಿಯಿಂದ ಕುಂಠಿತವನ್ನು ಕಂಡಿಲ್ಲ. ನಾವು 10 ವರ್ಷಕ್ಕೆ ಪ್ರಾರಂಭ ಮಾಡಿದಂಥ ಈ ಒಂದು ಸಂಘ 10,000, 30,000, 25,000 ಅದೇ ರೀತಿಯ ಈಗ 1 ಲಕ್ಷ ದುಡ್ಡನ್ನು ತಗೊಂಡು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಯಾವ ರೀತಿಯಿಂದ ನಾವು ಎತ್ತರಕ್ಕೆ ಒಯ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೀವಿ. ನಾವು ಅವರಿಗೆ ತುಂಬ ಧನ್ಯವಾದಗಳನ್ನು ಈ ಒಂದು ನಮ್ಮ ಸಂಘದ ಕಡೆಯಿಂದಾಗಲಿ ನಾನು ಪರ್ಸ್ನಲ್ ಆಗಲಿ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಸಂಘದ ಈ ವೀರೇಂದ್ರ ಹೆಗಡೆಯವರಿಗಾಗಲಿ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಹೇಮಾವತಿಯವರಿಗೂ ಕೂಡ ನಾವು ಡೈರೆಕ್ಟಾಗಿ ಹೇಳದೇ ಇದ್ರೂ ಪರವಾಗಿಲ್ಲ, ಇಂಡೈರೆಕ್ಟಾಗಿ ಅವರಿಗೆ ನಾವು ಧನ್ಯವಾದಗಳು ಎಷ್ಟು ಅರ್ಪಿಸಿದ್ರು ಕಡಿಮೆ ಅಂತ ನಾವು ಹೇಳಲಿಕ್ಕೆ ಇಚ್ಛಪಡ್ತೀವಿ. ಕಾರ್ಯಕ್ರಮದಲ್ಲಿ ಉಮಾದೇವಿ, ಚೇತನಾ, ರಾಜಶ್ರೀ, ಶಾರದಾ, ಸವಿತಾ, ದೇವಕಿ, ಸುಜಾತ, ಜಯಶ್ರೀ ಅಪ್ಪಾರಾವ್, ಉಮಾ ರಾಜ್ಭಟ್, ಭವಾನಿ ನಾಗರಾಜ್, ಸವಿತಾ, ಸುಜಾತಾ ಸೇರಿದಂತೆ ಈ ಸಂಘದ ಇನ್ನಿತರ ಸದಸ್ಯರು ಪಾಲ್ಗೊಂಡಿದ್ರು. ಈಗ ಪುಟ್ಟೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರ ಜನ ವಿರೋಧಿ ಕಾಯ್ದೆಗಳನ್ನು ರೂಪಿಸಿರುವ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರ ಜನ ವಿರೋಧಿ ಕಾಯ್ದೆಗಳನ್ನ ಜಾರಿಗೊಳಿಸುತ್ತಾ ರೈತರ, ಕಾರ್ಮಿಕರ ಹಾಗೂ ಬಡ ಜನರ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸಿಲ್ಲ. ಸರ್ಕಾರಗಳು ಬ್ರಿಟಿಷರ್ಗಿಂತಲೂ ಕಡೆಯಾದ ಅಪಾಯಕಾರಿ ಕಾಯ್ದೆಗಳನ್ನ ಜಾರಿಗೊಳಿಸುತ್ತಿವೆ ಎಂದು ಕಲಬುರಗಿಯ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿಭಟಿಸಿತು. ಕೃಷಿ ಕಾಯ್ದೆ ಮಸೂದೆ ವಾಪಸ್ ಆಗಲಿ, ಕೃಷಿ ಮಸೂದೆ ಕಾಯ್ದೆ ವಾಪಸ್ ಆಗಲಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ದೆಹಲಿಯಲ್ಲಿ ನಡೀತಾ
ಇರುವ ರೈತರ ಹೋರಾಟದ ಬಗ್ಗೆ ಜಾಗತಿಕವಾಗಿ ಚರ್ಚೆಯಾಗ್ತಿವೆ. ಈ ಕುರಿತು ಹಲವು ದೇಶಗಳು ಪ್ರಶ್ನೆ ಮಾಡ್ತಿವೆ. ಆದರೆ ಕೇಂದ್ರ ಸರ್ಕಾರ ರೈತರ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಸರ್ವಾಧಿಕಾರಿ ಹಿಟ್ಲರ್ ಧೋರಣೆ ಅನುಸರಿಸುತ್ತಿದ್ದಾರೆ. ಚುನಾವಣೆಗೂ ಮುನ್ನ ನೀಡಿರುವ ಯಾವುದೇ ಭರವಸೆ ಈಡೇರಿಸಿಲ್ಲ. ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ನೀಡುವ ಕುರಿತಾಗಿ ಸ್ವಾಮಿನಾಥನ್ ಬಗ್ಗೆ ಚಕಾರವೆತ್ತಿಲ್ಲ ಎಂದು ವೆಲ್ಫೇರ್ ಪಾರ್ಟಿ ಅಧ್ಯಕ್ಷ ಅಬ್ದುಲ್ ಹಮೀದ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. तीन कवानीन ऐसे इन्होंने बना दिए हैं सेंट्रल गवर्नमेंट ने जो एग्रीकल्चर ओरिएंटेड है. सारे एग्रीकल्चरिस्ट लाखों की तादाद में दिल्ली में जमा हुए हैं. वो कह रहे हैं कि ये कानून किसानों के फेवर में नहीं है, इसको जल्द से जल्द विड्रा करो. 2 महीने से ज़्यादा हो चुका है, गवर्नमेंट की कान को क्यों तक नहीं रह रही है. एक बात तो कॉमन सेंस की है, आप बार बार गवर्नमेंट ये कहती है कि ये इन द इंटरेस्ट ऑफ द किसान. एक किसान बोलते हैं कि हमको नहीं चाहिए. अगर गवर्नमेंट को क्या जिद है जब जिनके हक में आप बता रहे हैं कि कानून बनाया गया है वो तैयार नहीं है. वो बोलते हैं कि हमारे को नुकसान होता है इससे. वो बेहतर जानते हैं कि तुम बेहतर जानते हैं. और कई उसमें किसान की मूवमेंट में ऐसे पढ़े लिखे लोग हैं जो मोदी से और उनके मिनिस्टरों से भी पढ़े लिखे लोग मौजूद हैं उसमें. वो सब बोल रहे हैं ये बात कि ये जो है मुल्क के लिए ठीक नहीं है, किसानों के लिए ठीक नहीं है. लेकिन गवर्नमेंट को जिद है और ये प्रेस्टीज इशू बना लिए हैं. जिद सिवाय जिद के और कुछ नहीं. अब भाई कानून कोई पुराना कानून तो नहीं है जिसको निकालो बोल रहे हैं. नया कानून अभी आप बनाए थे उसको निकालो बोल रहे हो लोग. क्या फ़र्क पड़ने वाला है इससे. आखिर इतनी जिद करके पूरे मुल्क में एक हैवक मचा दिए हैं सारा. अब इस वक्त तो पोजीशन ये है, जरी सी भी गलती ऑन द पार्ट ऑफ किसान और गवर्नमेंट लॉ एंड ऑर्डर का इशू बना सकती है. पूरे हिंदुस्तान में लॉ एंड ऑर्डर का इशू बन सकता है. क्योंकि ये मूवमेंट दिल्ली के तक नहीं, अब दिल्ली से बाहर भी बहुत फैल गई है. तकरीबन हर डिस्ट्रिक्ट में एजिटेशन हो रहे हैं, धरने हो रहे हैं. कल किसी वक्त भी लॉ एंड ऑर्डर का इशू बन गया तो इनको संभालना मुश्किल हो जाएगा इतने बड़े कंट्री को. अक्लमंदी का तकाजा ये है कि इमीडिएटली उस कानून को विड्रा करो. और कई लोग बोल रहे हैं, वेलफेयर पार्टी ऑफ इंडिया भी इस सिलसिले में हम लोग बोल रहे हैं कि समझदारी से काम लेकर ये लोगों को इमीडिएटली विड्रा करो. ಕೇಂದ್ರ ಸರ್ಕಾರ ರೈತರ ಸಮಸ್ಯೆ ಕಣ್ಣಿಗೆ ಕಾಣಿಸ್ತಿಲ್ಲ. ಎಲ್ಲಿವರೆಗೆ ಸರ್ಕಾರ ರೈತ ವಿರೋಧಿ ನೀತಿಯನ್ನ ಹಿಂಪಡೆಯುವುದಿಲ್ವೋ ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಎಂದು ವೆಲ್ಫೇರ್ ಪಾರ್ಟಿಯ ರಾಜ್ಯಾಧ್ಯಕ್ಷ ತಾಹಿರ್ ಹುಸೇನ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಜಾರಿ ಮಾಡಿರುವಂತಹ ರೈತ ವಿರೋಧ ಕಾನೂನುಗಳಿಗೆ ಇಡೀ ದೇಶದಲ್ಲಿ ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಡೆಲ್ಲಿಯಲ್ಲಿ ಸುಮಾರು 55 ದಿನಗಳಿಂದ ಡೆಲ್ಲಿಯಲ್ಲಿ ಸುತ್ತಮುತ್ತ ಇರುವಂತಹ ಬಾರ್ಡರ್ಗಳಲ್ಲಿ ಇವತ್ತು ದೇಶದ ಎಲ್ಲ ಕಡೆಯ ರೈತರಲ್ಲಿ ಸೇರಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸುಮಾರು 138 ರೈತರು ಹುತಾತ್ಮರಾಗಿದ್ದಾರೆ. ಆದರೂ ಕೂಡ ಸರ್ಕಾರಕ್ಕೆ ಯಾವುದೇ ರೀತಿಯ ಮಾನವೀಯತೆ ಕಾಣ್ತಾ ಇಲ್ಲ. ಮಾನ ಮರ್ಯಾದೆ, ಮಾನವೀಯತೆ, ಮನುಷ್ಯತ್ವ ಯಾವುದೂ ಈ ಸರ್ಕಾರಕ್ಕೆ ಕಾಣ್ತಾ ಇಲ್ಲ. ಅದಕ್ಕಾಗಿ ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ರಾಜ್ಯಾದ್ಯಂತ ಎಷ್ಟರ ಮಟ್ಟಿಗೆ ರೈತರು ವಿರೋಧ ಮಾಡ್ತಾ ಇರುವಂಥ ಈ ಕಾನೂನುಗಳು ನೀವು ವಾಪಸ್ ತಗೊಳ್ಳಲ್ವೋ ಅಷ್ಟು ಮಟ್ಟಿಗೆ ನಿರಂತರವಾಗಿ ರೈತರ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು 1 ದಿವಸದ ಸತ್ಯಾಗ್ರಹಗಳನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳು ರೈತರ ಪರವಾಗಿ ನಾವು ಈ ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ. ರೈತ ಭದ್ರತೆ ದೇಶ ಸುಭದ್ರತೆ ಎನ್ನುವ ಒಂದು ಹೆಸರಲ್ಲಿ ಇಡೀ ರಾಜ್ಯದಲ್ಲಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಕರಾಳ ಕಾನೂನುಗಳನ್ನು ವಾಪಸ್ ತೆಗಿಲೇಬೇಕು ಅಂತ ನಮ್ಮ ಒತ್ತಾಯವಾಗಿದೆ. ಪ್ರತಿಭಟನೆಯಲ್ಲಿ ಅಜೀಜ್ ಜಾರ್ಗಿರ್ದಾರ್, ಸಲೀಂ ಅಹಮದ್, ಮುಬಿನ್ ಅಹಮದ್, ಅಜೀಜ್ ಪಟೇಲ್ ಸೇರಿದಂತೆ ಇನ್ನಿತರೆ ಸದಸ್ಯರು ಭಾಗಿಯಾಗಿದ್ದರು. ದೇಶದಲ್ಲಿ ಮೂಲಭೂತವಾದಿ ಹಾಗೂ ಕೋಮುವಾದಿ ಶಕ್ತಿಗಳು ದೊಡ್ಡ ಪ್ರಮಾಣದಲ್ಲಿ ತಲೆ ಎತ್ತಿವೆ. ಇವು ಜನರ ಐಕ್ಯತೆಯನ್ನು ಮುರಿತಿವೆ. ಅಷ್ಟೇ ಅಲ್ಲದೆ ಜನರಲ್ಲಿ ದ್ವೇಷ, ಹಿಂಸೆ, ಅಸೂಯೆ, ಅಪನಂಬಿಕೆಗಳನ್ನ ಹುಟ್ಟುಹಾಕ್ತಿವೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಅರ್ಜುನ್ ಬದ್ರೆ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅರ್ಜುನ್ ಬದ್ರೆ, ರಾಜಕಾರಣದಲ್ಲಿ ನಿಷ್ಠರ, ಪರಿಣಿತರ, ಯೋಗ್ಯರ ಸಂಖ್ಯೆ ದಿನೇ ದಿನೇ ಕಡಿಮೆಯಾಗ್ತಿದೆ. ಭ್ರಷ್ಟರು, ಕ್ರಿಮಿನಲ್ ಪ್ರಕರಣದಲ್ಲಿರುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾವಣಾ ಕಣಕ್ಕೆ ಇಳಿತಿದ್ದಾರೆ. ಇದರ ಪರಿಣಾಮ ನಮ್ಮ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನ ಮೇಲೆ ಪ್ರಭಾವ ಬೀರಿದೆ. ನಾವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಮತ್ತು ಸವಾಲುಗಳಿಗೆ ಸರಿದಾರಿ ಅಂದ್ರೆ ಅದುವೇ ಸಂವಿಧಾನವಾಗಿದೆ. ನಮ್ಮ ಮುಂದಿನ ಪೀಳಿಗೆಗಾಗಿ ನಮ್ಮ ಸಂವಿಧಾನವನ್ನ, ಅದರ ಆಶಯಗಳನ್ನು ರಕ್ಷಿಸಿಕೊಳ್ಳಲು ನಾವೆಲ್ಲರೂ ಸಂವಿಧಾನವನ್ನ ಓದಿ ಅರ್ಥೈಸಿಕೊಳ್ಬೇಕಾಗಿದೆ.
ಸಂವಿಧಾನದ ಮಹತ್ವ ಅರಿಯಲೆಂದೇ 77ನೆಯ ಗಣರಾಜ್ಯೋತ್ಸವ ನಿಮಿತ್ತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಜಿಲ್ಲಾ ಸಮಿತಿ ವತಿಯಿಂದ ಸಂವಿಧಾನ ವಿಜಯೋತ್ಸವದ ಬೃಹತ್ ಮೆರವಣಿಗೆ ಮತ್ತು ಬಹಿರಂಗ ಸಭೆಯನ್ನು ಇದೇ ಜನವರಿ 26ರಂದು ಹಮ್ಮಿಕೊಳ್ಳಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಆವರಣದಲ್ಲಿ ಬಹಿರಂಗ ಸಭೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಇವತ್ತು ವಿಶೇಷವಾಗಿ ಬರುವ 26ನೇ ಜನವರಿ 72ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಅಡಿಯಲ್ಲಿ ಅವತ್ತು ಸಂವಿಧಾನದ ವಿಜಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು. ವಿಶೇಷವಾಗಿ ನಾವು ಇವತ್ತು ಸಂವಿಧಾನ ಜಾರಿಗೆ ಬಂದು 72ನೇ ಗಣರಾಜ್ಯೋತ್ಸವ ಆಚರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಮಿತಿಗೆ ಮತ್ತು ಸಂವಿಧಾನದ ಕರಡು ಸಮಿತಿಗೆ ಇವತ್ತು ನಾವು ಅವರನ್ನು ಸ್ಮರಿಸಬೇಕಾಗಿದೆ. ಮತ್ತು ವಿಶೇಷವಾಗಿ ಅಂದು ಸಂವಿಧಾನ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬರೆದುಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮಾತಾಡಿರ್ತಕ್ಕಂಥ ಮಾತುಗಳು ಮತ್ತು ವಿಶೇಷವಾಗಿ ಸ್ವಾತಂತ್ರ್ಯ, ಸಮಾನತೆ, ಸೋದರತೆ, ಭ್ರಾತೃತ್ವ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ದೇಶದ ಸಂವಿಧಾನ ನಮ್ಮೆಲ್ಲರಿಗೆ ಆದರ್ಶವಾಗಿರ್ತಕ್ಕಂಥದ್ದು. ಅಂಥ ಸಂವಿಧಾನವನ್ನು ಇವತ್ತು ನಾವು ಗೌರವಪೂರ್ವಕವಾಗಿ ಇವತ್ತು ಸ್ಮರಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಬಹುಶಃ ಕಳೆದ 70 ವರ್ಷಗಳಲ್ಲಿ ಏನು ಸಂವಿಧಾನ ರಚನಾ ಸಮಿತಿಯವರು ಸಂವಿಧಾನವನ್ನು ಕರಡು ಸಮಿತಿಯವರು ಸಂವಿಧಾನ ಬರೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದ ಆಶಯಗಳಿದ್ದು ಆ ಸಂವಿಧಾನದ ಆಶಯಗಳಿಗೆ ಏನಪ್ಪ ಅಂದರೆ ಇವತ್ತು ಧಕ್ಕೆ ಬರ್ತಕ್ಕಂಥ ಮತ್ತು ಸಂವಿಧಾನದ ಆಶಯಗಳು ಸರಿಯಾದ ನಿಟ್ಟಿನಲ್ಲಿ ಇಲ್ಲಿಯ ಆಳುವ ವರ್ಗ ಮುಂದುವರಿಸ್ಕೊಂಡು ಹೋಗಿಲ್ಲ ಅಂತಕ್ಕಂಥದ್ದು ಇವತ್ತು ನಾವು ಎದ್ದು ಕಾಣ್ತಾ ಇದ್ದೀವಿ. ಯಾಕಂತಂದರೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಏನು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂಗಗಳಿದ್ದಾವೆ. ಅವು ತಮ್ಮದೇ ಆದ ನಿಟ್ಟಿನಲ್ಲಿ ತಮ್ಮದೇ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಇವತ್ತು ಕೆಲಸ ಮಾಡಬೇಕಾಗಿದೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಸಂವಿಧಾನದ ಕಾರ್ಯಾಂಗದ ಆಡಳಿತದಲ್ಲಿ ಶಾಸಕಾಂಗ ಬರೋದು, ಶಾಸಕಾಂಗ ಆಡಳಿತದಲ್ಲಿ ನ್ಯಾಯಾಂಗ ಬರೋದು, ಒಂದಕ್ಕೊಂದು ಏನಪ್ಪ ಅಂತಂದರೆ ಇವತ್ತು ಎಲ್ಲನೂ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಒಬ್ಬರೇ ಹಿಡಿತದಲ್ಲಿರ್ತಕ್ಕಂಥ ಒಂದು ಸೃಷ್ಟಿ ಇವತ್ತು ಏನಪ್ಪ ಅಂದರೆ ನಿರ್ಮಾಣವಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಕ್ರಾಂತಿ, ಮಹಾಂತೇಶ್ ಬಡ್ದಾಳ್, ಮಲ್ಲಿಕಾರ್ಜುನ್ ಖನ್ನಾ, ಕಪಿಲ್ ಸಿಂಗ್ಗೆ ಉಪಸ್ಥಿತರಿದ್ದರು. ಸುಭಾಷ್ ಚಂದ್ರ ಬೋಸ್ ಅವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನಗಳಿಂದ ಶೌರ್ಯ ಮೆರೆದಿರೋ ಹಿನ್ನೆಲೆ ಕೇಂದ್ರ ಪರಾಕ್ರಮ ದಿನ ಎಂದು ಆಚರಿಸುತ್ತಿರುವ ಇದರ ಹಿನ್ನೆಲೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೆಯ ದಿನಾಚರಣೆಯನ್ನು ಇದೇ ಜನವರಿ 22ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಅಶೋಕ್ ಗುರೂಜಿಯವರು ಮಾತನಾಡಿದ್ದಾರೆ. ಕರ್ನಾಟಕ ಹಿಂದಿ ಪ್ರಚಾರ ಸಭಾ, ಪತಂಜಲಿ ಯೋಗ ಸಮಿತಿ, ಕಲ್ಯಾಣ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟಗಾರರ ಅಭಿಮಾನಿಗಳ ಬಳಗ ಮತ್ತು ಕಲ್ಯಾಣ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟಗಾರರ ಹಿತರಕ್ಷಣಾ ವೇದಿಕೆ ಸಂಘಟನೆಗಳ ಸಂಯೋಗದೊಂದಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೆಯ ಜನ್ಮ ದಿನಾಚರಣೆ ನಿಮಿತ್ತ ಯುವಕರಲ್ಲಿ ಪ್ರೇರಣೆ ನೀಡುವ ಹಾಗೂ ದೇಶ ಕಟ್ಟುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಅಶೋಕ್ ಗುರೂಜಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಆಜಾದಿ ಢಲ್ತಿ ಹುಯಿ ಸಾಂಜ್ ಹೋ ಜಾಯೇಗಿ ಅಂತಂದರೆ ನಮಗೇನು ಸ್ವಾತಂತ್ರ್ಯ ಸಿಕ್ಕಿದೆ ಅದು ಸೂರ್ಯಾಸ್ತವಾಗಿಬಿಡುತ್ತದೆ. ಯಾವ ಕಾರಣಕ್ಕೆ ಸೂರ್ಯಾಸ್ತ ಆಗುತ್ತದೆ ಅಂದರೆ ಶಹೀದರನ್ನು, ಯಾರು ಹುತಾತ್ಮರಾಗಿದ್ದಾರೆ ಈ ದೇಶಕ್ಕಾಗಿ ಅಂಥವ್ರನ್ನ ನಾವು ನೆನಪಿಸ್ಕೊಳ್ಳದೆ ಇದ್ದರೆ ಅದು ಆ ಸ್ವಾತಂತ್ರ್ಯ ಸೂರ್ಯಾಸ್ತವಾಗುತ್ತೆ ಅಂತಕ್ಕಂಥ ಮಾತಿದೆ. ಅದರ ಜೊತೆಯಲ್ಲಿ ಪೂಜೆ, ನಾವು ವೀರರ ಪೂಜೆಯನ್ನು ನಾವು ಮಾಡಬೇಕಾಗುತ್ತೆ. ಒಂದು ವೇಳೆ ವೀರರ ಪೂಜೆ, ವೀರತ್ವದ ಪೂಜೆ ಆಗಲಿಲ್ಲ ಅಂತಂದರೆ ಆ ವೀರತ್ವ ಬಂಜೆಯಾಗಿಬಿಡ್ತದೆ ಅಂತಕ್ಕಂಥ ಮಾತು ಅದನ್ನು ಹಿಂದಿಯಲ್ಲಿ ಹೇಳ್ತೇನೆ. ಆ ಕಾರಣಕ್ಕಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ತ್ಯಾಗ ಬಲಿದಾನಗಳಿಂದ ಏನು
ಶೌರ್ಯವನ್ನು ಮೆರೆದಿದ್ದಾರೆ. ಆ ಕಾರಣಕ್ಕಾಗಿ ಪರಾಕ್ರಮ ದಿನ ಅಂತಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿ ಆಚರಿಸ್ತಾ ಇದೆ. ಅಂಥ ಒಂದು ಕಾರ್ಯಕ್ರಮವನ್ನು ನಾವುಗಳು ಕರ್ನಾಟಕ ಹಿಂದಿ ಪ್ರಚಾರ ಸಭಾ ಮತ್ತು ಕಲ್ಯಾಣ ಕರ್ನಾಟಕ ಸ್ವಾತಂತ್ರ್ಯ ಅಭಿಮಾನಿಗಳ ಬಳಗ ಮತ್ತು ಕಲ್ಯಾಣ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟಗಾರರ ಹಿತರಕ್ಷಣಾ ವೇದಿಕೆ ಸಂಘಟನೆಗಳ ಅದಲ್ಲದೆ ದಯವಿಟ್ಟು ಮರ್ತೆ ನಾನು ಓದ ಮುಂದೆ ಸ್ವಲ್ಪ ಕೆಳಗಡೆ ಬಂದುಬಿಟ್ಟೆ. ಪತಂಜಲಿ ಯೋಗ ಸಮಿತಿ ಕಲಬುರಗಿ, ಈ 4 ಸಂಘಟನೆಗಳ ಮೂಲಕ ನಾವು ನೇತಾಜಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಕರ್ನಾಟಕ ಹಿಂದಿ ಪ್ರಚಾರ ಸಭಾದ ಆವರಣ. ಈ ಸಂದರ್ಭದಲ್ಲಿ ಮಚೇಂದ್ರನಾಥ್ ಮುಲುಗೆ, ಲಿಂಗರಾಜ್ ಸಿರ್ಗಾಪುರ್, ಡಾಕ್ಟರ್ ಎಎಸ್ ಭದ್ರಶೆಟ್ಟಿ, ಗಿರೀಶ್ ಗೌಡ ಇನಾಮದಾರ್, ಡಾಕ್ಟರ್ ಎನ್ಎಸ್ ಜಾಧವ್ ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದ ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲಬುರಗಿಯ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ನಡೆದ ನೀರು ಒಳಚರಂಡಿ ಕರ ಸಂಗ್ರಹ ಶಿಬಿರ. ನಿಜ ಶರಣ ಅಂಬಿಗರಾಜ ಚೌಡಯ್ಯನವರ ಜಯಂತ್ಯೋತ್ಸವ ಹಿನ್ನೆಲೆ ಕಲಬುರಗಿ ಜಿಲ್ಲಾ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಅಂಬಿಗರಾಜ ಚೌಡಯ್ಯ ಅವರ ಭಾವಚಿತ್ರಕ್ಕೆ ಗಣ್ಯರಿಂದ ನಮನ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ನೇತೃತ್ವದಲ್ಲಿ ಕಲಬುರಗಿ ನಗರ ಚಂದ್ರನ ಸ್ವಸಹಾಯ ಸಂಘದ 5ನೇ ವಾರ್ಷಿಕೋತ್ಸವ ಆಚರಣೆ. ಇಲ್ಲಿಗೆ ಇಂದಿನ ಇನ್ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.